ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭೈತಾಂ ಕಲ್ಪವೃಕ್ಷಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತೆ. ಅರಿವು ಕ್ಷಣದ ಗುರುಗೂ ಕ್ಷಣದ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಮೊದಲಿಗೆ ಸೆಪ್ಟೆಂಬರ್ ಮಂತ್ನಲ್ಲಿ ತುಂಬ ರಾಜಯೋಗ ಡೇಟ್ಗಳು 1-10-19 ತುಂಬ ರಾಜಯೋಗ ಡೇಟು, 2-11-20-29 ತುಂಬ ಕೆಟ್ಟ ಡೇಟ್ಗಳು, 3-12-21-30 ತುಂಬ ರಾಜಯೋಗ ನಂಬರ್ಸು, 5-14-23 ತುಂಬ ರಾಜಯೋಗ ನಂಬರ್ಸು, 4-13-22-31 ಅದು ಕೂಡ ಓಕೆ, 6-15-24 ಸಿಕ್ಕಾಪಟ್ಟ ರಾಜಯೋಗ ಡೇಟು. ಸೆಪ್ಟೆಂಬರ್ ತಿಂಗಳಲ್ಲಿ 7-16-25 ತುಂಬ ವೆರಿ ಡೇಂಜರ್, 8-17-26 ತುಂಬ ರಾಜಯೋಗದ ನಂಬರ್ಸ್ ಆಗುತ್ತದೆ, ಪರವಾಗಿಲ್ಲ. 9-18-27 ಕೂಡ 50-50 ಇರ್ತದೆ. ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ, ಮೊದಲಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಶನಿ ಗ್ರಹ ಬಂದು ಮೀನ ರಾಶಿಲಿರ್ತಾನೆ, ಗುರುಗ್ರಹ ಬಂದು ಭಾಳ ವಿಶೇಷವಾಗಿ ಗುರು ಕೂಡ ನಿಮಗೆ ಮಿಥುನ ರಾಶಿಲಿರ್ತಾನೆ. ಆದರೆ ಶುಕ್ರ ಗ್ರಹ ಭಾಳ ವಿಶೇಷವಾದಂಥ ಒಂದು ಶುಕ್ರ ಗ್ರಹ ಏನು ಮಾಡ್ತಾನಪ್ಪ ಅಂದರೆ ಕಟಕ ರಾಶಿ ಮತ್ತು ಸಿಂಹ ರಾಶಿಲಿ ಸಂಚಾರವನ್ನು ಮಾಡ್ತಾನೆ. ಕೇತು ಸಿಂಹ ರಾಶಿಲಿ ಇರ್ತಾನೆ. ಅದೇ ರೀತಿ ಸೂರ್ಯ ಗ್ರಹ ಭಾಳ ವಿಶೇಷವಾಗಿ ಸೂರ್ಯ ಮತ್ತು ಬುಧ ಗ್ರಹ ಸಿಂಹ ಮತ್ತು ಕನ್ಯಾ ರಾಶಿಲಿ ಸಂಚಾರವನ್ನು ಮಾಡ್ತಾರೆ. ಕುಜಗ್ರಹ ಭಾಳ ವಿಶೇಷವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿ ಮತ್ತು ತುಲಾ ರಾಶಿ ಸಂಚಾರ ಮಾಡ್ತಾನೆ. ಚಂದ್ರ ಬುಡಿ ಎಲ್ಲ ಮನೆ ಸುತ್ತಾ ಇದ್ದಾನೆ. ಸೆಪ್ಟೆಂಬರ್ ಮಂತ್ನಲ್ಲಿ ರಾಹು ಕುಂಭರಾಶಿಲಿ ಇರ್ತಾನೆ. ಇವಾಗ ಸೆಪ್ಟೆಂಬರ್ ಮಂತ್ನಲ್ಲಿ ಮೇಷರಾಶಿ ಬಗ್ಗೆ ಭಾಳ ವಿಶೇಷವಾದಂಥ ಒಂದು ಫಲವನ್ನು ಮಾತಾಡೋಕ್ಕಿಂತ ಮುಂಚೆ, ಮೇಷರಾಶಿಗೆ ವೃಷಭ ರಾಶಿ, ಮಿಥುನ ರಾಶಿ, ಕಟಕ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಧನುಸು ರಾಶಿಗೆ, ಮಕರ, ಕುಂಭ, ಮೀನ ರಾಶಿಗೆ ಹೇಳಬೇಕಾಗದಂಥ ವಿಷಯವನ್ನು ನಾನು ಹೇಳ್ತಾ ಹೋಗ್ತೀನಿ. ಇದು 100% ಇದಕ್ಕೆ ಪರಿಹಾರಗಳನ್ನು ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮೊದಲಿಗೆ ಈ ವಾರದಲ್ಲಿ ಸಂಪತ್ತಾರೆ ಸಾಕಷ್ಟು ಪ್ರೆಡಿಕ್ಷನ್ ಮಾಡ್ಕೊಡ್ತಾ ಹೋಗ್ತೀನಿ. 100% ಆ ಸಂಪತ್ತಾರೆ ಫಲಗಳನ್ನ ಅತಿ ಹೆಚ್ಚು ನೀವು ಫಾಲೋ ಮಾಡಿದಾಗ ನಿಮ್ಗೆ ಸಿಕ್ಕಾಪಟ್ಟ ರಾಜಯೋಗನ ಕಾಣ್ತೀರಾ. ತುಂಬ ಜ್ಯೋತಿಷ್ಯದಲ್ಲಿ ನೀವು ಹೆಂಗೆ ಫಾಲೋ ಮಾಡಬೇಕು, ಹೇಗೆ ಸಕ್ಸಸ್ ನೋಡಬೇಕು, ಹೇಗೆ ಇಂಪ್ರೂವ್ಮೆಂಟ್ ಆಗಬೇಕು, ಇದನ್ನೆಲ್ಲವೂ ಕೂಡ ನಾನು ತಿಳಿಸ್ಕೊಡ್ತೀನಿ. ಆ ತಿಳಿಸ್ಕೊಡೋದನ್ನು ನೀವು ಸಖತ್ತಾಗಿ ಫಾಲೋ ಮಾಡಿ. ದಯವಿಟ್ಟು ಸೆಪ್ಟೆಂಬರ್ ತಿಂಗಳಲ್ಲಿ 2-11-20-29 ವೆರಿ 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 ಡೇಂಜರ್ ನಂಬರ್ ಆಗುತ್ತೆ. ತುಂಬ ಕೇರ್ಫುಲ್ ಆಗಿರಿ. 7-16-25 ತುಂಬ ಕೆಟ್ಟ ನಂಬರ್ಸು, ಅದನ್ನು ಕೂಡ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ 9-18-27 ತುಂಬ ದೊಡ್ಡ ಅನಾಹುತಗಳಾಗುತ್ತೆ. ಫ್ಲೈಟು, ಟ್ರೈನು ಈ ಥರದ್ದೆಲ್ಲ ಅನಾಹುತವನ್ನು ನೀವು ಕಾಣ್ತಿದ್ರು. ಅದೇ ಥರ 2029 ಪ್ರಪಂಚ 30% ಹಾಳಾಗುತ್ತೆ. ತುಂಬ ಕೇರ್ಫುಲ್ ಆಗಿರಿ. ತುಂಬ ಪ್ರಪಂಚದಲ್ಲಿ ಆಗಬಾರ್ದಾಗುತ್ತೆ. ನಾನು ಅಲ್ಲೇ ಹೇಳ್ತಾ ಇದ್ದೆ, ಕಾಯಿಲೆ ಕಾರೋನ ಎಲ್ಲವೂ ಬಂದು ಅಡಚಣೆಗಳನ್ನ ಮಾಡ್ತಾ ಇದೆ. ಸಾಕಷ್ಟು ಪ್ರಾಬ್ಲಮಿಂದ ನೀವು ಆಚೆ ಬರ್ಬೇಕಂದ್ರೆ ನಮ್ಮ ರಾಶಿ ಫಲಗಳನ್ನ ಸಾಕಷ್ಟು ನೋಡ್ತಾ ಹೋಗಿ. ಈ ರಾಶಿ ಫಲದಿಂದ ನಿಮಗೆ ಸಿಕ್ಕಾಪಟ್ಟೆ ಎನರ್ಜಿ ತರುವಂಥ ದಿನಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ದಿನದಲ್ಲಿ ಅದ್ಭುತವಾದ ದಿನವನ್ನು ನಾನು ಹೇಳ್ತಾ ಹೋಗ್ತೀನಿ. ಮಿಸ್ ಇಲ್ದಲೇ ನೀವು ಕಾರ್ಯಕ್ರಮ ನೋಡಿದಾಗ ನಿಮಗೆ ಎಲ್ಲ ಫಲನೂ ಸಿಗುತ್ತೆ. ಧನ್ಯವಾದಗಳು. ಒಳ್ಳೆಯದಾಗ. ಮಿಥುನ ರಾಶಿಯಲ್ಲಿ ಗುರುಗ್ರಹ ಬಂದರೆ ಭಾಳ ವಿಶೇಷವಾಗಿ ರಾಶಿಗೆ ಗುರು ಹಾರ್ಟ್ ಅಟ್ಯಾಕ್ ಗ್ರಹ, ಶುಗರು ಮತ್ತು ಹಾರ್ಟ್ ಅಟ್ಯಾಕ್ ಮತ್ತು ಕೂದಲು ಉದುರುತ್ತೆ. ಎಲ್ಲರಿಗೂ ಕೂಡ ಈ ಒಂದು ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಕೂದಲು ಉದುರಬಹುದು. ಭಾಳ ವಿಶೇಷವಾಗಿ ಉದುರೋ ಥರ ಇದ್ದರೆ ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾರೆ. ಒಬ್ಬೊಬ್ಬರಿಗೆ ಕ್ಯಾನ್ಸರ್ ಬಂದಮೇಲೆ ಕೂದಲು ಉದುರುತ್ತೆ, ಒಬ್ಬರಿಗೆ ಗುರುಗ್ರಹ ಲಗ್ನದಲ್ಲಿದ್ರು ಕೂಡ ಕೂದಲು ಉದುರುತ್ತೆ. ಶುಗರು ಜಾಸ್ತಿ ಆಗುತ್ತೆ ಅಂತ ಹೇಳುತ್ತೆ. ಶುಗರ್ ಕೂಡ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳುತ್ತೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಶುಗರನ್ನು ಕೂಡ ತುಂಬ ಕಂಟ್ರೋಲ್ ಮಾಡಬೇಕಾಗತ್ತದೆ. ನೀವು ತುಂಬ ವಾಕ್ ಮಾಡಬೇಕಾಗತ್ತೆ. ಮಿಥುನ ರಾಶಿಯವರಿಗೆ ಗುರುಗ್ರಹ ಇರೋದ್ರಿಂದ ನಿಮಗೆ ಸಿಕ್ಕಾಬಟ್ಟೆ ಎಲ್ಲ ಕಳ್ಕೊಂಡಿರೋ ದುಡ್ಡುಗಳು, ಕಳ್ಕೊಂಡಿರೋದ ಕೋಪಗಳು ಎಲ್ಲವೂ ಕೂಡ ಬರುತ್ತೆ. ನಿಮ್ಮ ಶತ್ರುಗಳು ಕೂಡ ನಿಮಗೆ ಅರ್ಥ ಆಗ್ತಾರೆ ಅಂತ ಹೇಳುತ್ತೆ. ನಿಮ್ಮ ಶತ್ರುವಿನಿಂದಲೂ ಕೂಡ ನೀವು ತುಂಬ ಲಾಭವನ್ನು ನೋಡ್ಬೋದು. ಶತ್ರುವು ನಿಮಗೆ ತೊಂದರೆ ಕೊಡ್ತಂತಂದರೂ ಕೂಡ ಅವನು ನಿಮಗೆ ನಿಮ್ಮ ಮುಂದೆ ಹಾಳಾಗಿ ಹೋಗ್ತಾನೆ, ಅದು 100%. ಮತ್ತು ನಿಮ್ಮ ಕುಟುಂಬದ ಅಧಿಪತಿ ಭಾಳ ವಿಶೇಷವಾಗಿ ನಿಮ್ಮ ಕುಟುಂಬದ ಅಧಿಪತಿ ತುಂಬ ಪ್ರಾಬ್ಲಮಿಂದ ನೀವು ಆಚೆ ಬರ್ತಾರೆ. 100% ತುಂಬ ಪ್ರಾಬ್ಲಮಿಂದ ಆಚೆ ಬರೋದ್ರಿಂದ ನಿಮ್ಗೆ ಲೈಫಲ್ಲಿ ಸಾಕಷ್ಟು ಪ್ರಾಬ್ಲಮನ್ನು ನೀವು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಶುಕ್ರ 2ನೇ ಮನೇಲಿದ್ದಾನೆ. 2ನೇ ಮನೇಲಿದ್ದ ಶುಕ್ರ ತುಂಬ ರಾಜಯೋಗನ ಕೊಡುತ್ತೆ. ಮಿಥುನ ರಾಶಿಯವರಿಗೆ ಮನೆಯಲ್ಲಿ ಪೈಂಟ್ ಹೊಡಿಸೋದು, ಮನೆ ಕೆಲಸ ಮಾಡೋದು, ಮನೆ ಆಲ್ಟ್ರೇಷನ್ ಮಾಡೋದು, ಇಲ್ಲ ಹಾಸಿಗೆ ಚೇಂಜ್ ಮಾಡೋದು, ಬೆಡ್ಶೀಟ್ ಚೇಂಜ್ ಮಾಡೋದು ನಿಮ್ಮ ಲೈಫಲ್ಲಿ ಸಾಕಷ್ಟು ಬದಲಾವಣೆ ಕಾಣುತ್ತೆ. ಮಿಥುನ ರಾಶಿಯಲ್ಲಿ ಈ ವಾರದಲ್ಲಿ ಸಿಕ್ಕಾಪಟ್ಟೆ ಲಕ್ಕಿ ಡೇಟ್ಸ್ ಅಂತ ಬಂದಾಗ ನಿಮ್ಮ ಲೈಫಲ್ಲಿ ತುಂಬ ರಾಜಯೋಗ ಡೇಟ್ಸ್ ಬಂದು 5ನ ಫಾಲೋ ಮಾಡಿ. ನಿಮ್ಮ ಕಲರ್ಸ್ ಬಂದು ಯೆಲ್ಲೋ ಕಲರ್ನ ಯೂಸ್ ಮಾಡಿ, ಅದೇ ಥರ ಗ್ರೀನು ಕೂಡ ಯೂಸ್ ಮಾಡಿ, ಬ್ಲೂ ಯೂಸ್ ಮಾಡಿ, ಆರೆಂಜ್ ತುಂಬ ಫೇವ್ರೇಟ್ ಬಣ್ಣ. ನಿಮ್ಮ ಲೈಫಲ್ಲಿ ಬ್ಲ್ಯಾಕ್ ಯೂಸ್ ಮಾಡಬೇಡಿ, ಬ್ಲ್ಯಾಕನ್ನು ಯೂಸ್ ಮಾಡಬೇಡಿ, ಮತ್ತು ಜೇನುತುಪ್ಪದ ಬಣ್ಣವನ್ನು ಯೂಸ್ ಮಾಡಬೇಡಿ. ನೀವು ಮಿಥುನ ರಾಶಿಯವರಿಗೆ ಸಿಕ್ಕಾಪಟ್ಟೆ ಯೋಗವನ್ನು ಕೊಡುತ್ತೆ. ಟೆಂಪಲ್ ಯಾವ್ದಾದ್ರು ವಿಶೇಷವಾದಂಥ ದರ್ಶನ ಮಾಡಿದ್ರೆ ಆಲಂಗುಡಿ ಗುರು ಟೆಂಪಲ್ ಮತ್ತು ಶುಕ್ರಗ್ರಹನ ಆರಾಧನೆ ಮಾಡಿ. ನಿಮ್ಮ ಕುಲ ದೇವರು, ನಿಮ್ಮ ಮನೆ ದೇವರಿಗೆ ಹೋಗೋದನ್ನ ಮರಿಬೇಡಿ. ಬಹಳ ವಿಶೇಷವಾಗಿ
ನಿಮ್ಮ ಮನೆಯಲ್ಲಿ ವಿಪರೀತ ರಾಜಯೋಗ ಅಂದ್ರೆ ಈ ಒಂದು ತಿಂಗಳಲ್ಲಿ ಯಾರೆಲ್ಲ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಾರೋ ನಿಮಗೆ ಒಳ್ಳೆ ರಾಜಯೋಗ, ನೆಗೆಟಿವ್ ದೋಷ ಏನಾದ್ರು ಹೋಗ್ಬೇಕಂದ್ರೆ ನಿಮ್ಮ ಮನೆ ಹತ್ರ ಇರುವಂತ, ನಿಮ್ಮ ಕುಟುಂಬದಲ್ಲಿ ಇರುವಂತ ಹಳ್ಳಿ ಮರವನ್ನ ಅತಿ ಹೆಚ್ಚು ಪೂಜೆ ಮಾಡಿ, ಹಳ್ಳಿ ಮರವನ್ನ ಸುತ್ತಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಗೆ ತುಂಬಾ ಪ್ರಾಬ್ಲಮ್ ಸಿಗುತ್ತೆ. ಅದೇ ತರ ನಿಮ್ಮ ಮನೆಯಲ್ಲಿ ಬಿದಿರು ಗಿಡದ ವಾಸ್ತವನ್ನ ವಾಸ್ತುವಾಗಿ ಬಳಸಿ ತುಂಬಾ ಪಾಸಿಟಿವ್ ಆಗುತ್ತೆ. ನಿಮ್ಗೆ ಏನೇ ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮಲ್ಲಿ ಸಂಸ್ಥೆಗೆ ಫೋನ್ ಮಾಡಿ, ಕರೆ ಮಾಡಿ, ನಮ್ಮ ಹತ್ರ ಇರುವಂತ ಸ್ಟೋನ್ ಅನ್ನು ಯೂಸ್ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಶುಕ್ರ ಗ್ರಹ ನಿಮಗೆ ಕುಬೇರ ಗ್ರಹದ ಬ್ಯಾಸ್ಲೆಟ್, ಕುಬೇರ ಗ್ರಹದ ಕಲ್ಲನ್ನ ಯೂಸ್ ಮಾಡಿ ನಿಮ್ಗೆ ಅಷ್ಟ ಐಶ್ವರ್ಯ ಕೊಡುತ್ತೆ ನೋಡಿ. ಕುಬೇರ ಗ್ರಹದ ಬ್ಯಾಸ್ಲೆಟ್, ಕುಬೇರ ಗ್ರಹದ್ದು ಮತ್ತೆ ಶುಕ್ರ ಗ್ರಹದ ಬ್ಯಾಸ್ಲೆಟ್ ನ ಯೂಸ್ ಮಾಡಿ ನಿಮ್ ಲೈಫಲ್ಲಿ ತುಂಬಾ ಕನೆಕ್ಟ್ ಆಗುತ್ತೆ. ನೀವು ಒಂದು ಏನಪ್ಪ ಅಂದ್ರೆ ಮನೆ ಬಾಡಿಗೆ ಮನೆನ ಚೇಂಜ್ ಮಾಡ್ಬೋದು, ಲೀಸ್ಗೆ ಹೋಗ್ಬೋದು, ಇಲ್ಲ ಸೈಡ್ ತಗೋಬಹುದು, ಇಲ್ಲ ಮನೆಯಲ್ಲೇ ಏನಾರು ಒಂದು ರೂಮನ್ನ ಕ್ಲೀನ್ ಮಾಡಿದ್ರು ಕೂಡ ಆಗುತ್ತೆ. ನಿಮ್ಗೆ ಅಂದ್ರೆ ಏನ್ ಯೋಗ ಇರುತ್ತೋ ಸಣ್ಣದಾಗಿ ಬರುತ್ತೆ, ದೊಡ್ಡದಾಗಿ ಯೋಗ ಬರುತ್ತೆ. ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ತಂದೆ ಹತ್ರ ನೀವು ತುಂಬಾ ಕಿತ್ತಾಡ್ತೀರಾ ಅಂತ ಹೇಳ್ತಾರೆ. ತಂದೆ ಯಾರಿದ್ರೆ ನಿಮ್ಗೆ ತುಂಬಾ ಕಿತ್ತಾಡ್ತೀರಾ. ಮತ್ತೆ ತುಂಬಾ ಜನಕ್ಕೆ ಬಹಳ ವಿಶೇಷವಾಗಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಯಾಕಂದ್ರೆ 10ನೇ ಮನೆ ಶನಿ ಇದ್ದು 10ನೇನಾಗಿ 12ನೇ ಮನೆ ನೋಡಬಾರ್ದು, ತುಂಬಾ ಅಪಾಯವನ್ನು ತಂದು ಕೊಡುತ್ತೆ. 10ನೇ ಮನೆನಾಗಿ 12ನೇ ಮನೆ ನೋಡಿದಾಗ ನಿಮ್ ಲೈಫಲ್ಲಿ ತುಂಬಾ ಅದು ಕೂಡ ಇಕ್ಕಟ್ಟು ಸಿಗುತ್ತೆ. ಬಹಳ ವಿಶೇಷವಾದಂತ ವೈಬ್ರೇಷನ್. ಶನಿ 12ನೇ ಮನೆ ಇದ್ದಾಗ 12ನೇ ಮನೆ ನೋಡಿದಾಗ ನೀವು ಒಂದಲ್ಲ ಒಂದು ಸಮಸ್ಯೆಗಳು ಸಿಗುತ್ತಾ ಹೋಗುತ್ತೆ 100%. ಶುಕ್ರ ಗ್ರಹ ನಿಮಗೆ ತುಂಬಾ ರಾಜಯೋಗನ ಕೊಡ್ತಾನೆ. ಸೂರ್ಯ ಗ್ರಹ ತುಂಬಾ ರಾಜಯೋಗನ ಕೊಡ್ತಾನೆ. ಬುಧ ಕೇತು ಗ್ರಹ ಕೂಡ ನಿಮ್ಗೆ ಅಷ್ಟ ಐಶ್ವರ್ಯವನ್ನ ಕೊಡ್ತಾ ಹೋಗ್ತಾನೆ. ಯಾರಿಗೆಲ್ಲ ಗುರುದಶೆ ಶುಕ್ರದಶೆ ಬುಧದಶೆ ನಡೀತಾ ಇರುತ್ತೋ, ಗುರುದಶೆ ಶುಕ್ರದಶೆ ಬುಧದಶೆ ನಡೀತಾ ಇರುತ್ತೋ ತುಂಬಾ ರಾಜಯೋಗನ ಕೊಡ್ತಾನೆ. ಅದೇ ರೀತಿಲಿ ಕನ್ಯಾ ರಾಶಿಗಂತೂ, ಮಿಥುನ ರಾಶಿಗಂತೂ ಕುಜಗ್ರಹ 4ನೇ ಮನೆಯಲ್ಲಿದ್ದಾನೆ. ತುಂಬಾ ವಿಶೇಷವಾಗಿ ತಾಯಿಗೆ ಬಹಳ ವಿಶೇಷವಾಗಿ ಸ್ವಲ್ಪ ಜಗಳ, ಕಿರಿಕು, ಆರೋಗ್ಯ ಸಮಸ್ಯೆ, ಚಿಕಿತ್ಸೆ ಸಮಸ್ಯೆಗಳು ತುಂಬಾ ಕಂಡು ಬರ್ಬೋದು. ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ತಾಯಿದಿರಿಗೆ ಆರೋಗ್ಯ ಸಮಸ್ಯೆ ಬಂದಾಗ. ಚಂದ್ರ ನಿಮ್ಗೆ 50-50 ಇದ್ದಾನೆ ಈ ವಾರ. ಚಂದ್ರ ಮನಸ್ಥಿತಿಗಳು ಕುಟುಂಬದಲ್ಲಿ 50-50 ಇರುತ್ತೆ. ಕುಟುಂಬದ ಜೊತೆಗೆ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿ. ಯಾಕಂದ್ರೆ ಅಸುರ ಗ್ರಹ ಶುಕ್ರ ಗ್ರಹ 2ನೇ ಮನೆಯಲ್ಲಿರೋದು, 2ನೇ ಮನೆ ಅಧಿಪತಿ 6ನೇ ಮನೆಯಲ್ಲಿರೋದು, ಇದೆಲ್ಲ ತುಂಬಾ ಅಪಾಯವನ್ನು ತಂದುಕೊಡುತ್ತೆ. 6ನೇ ಮನೆ 8ನೇ ಮನೆ ಎರಡನ್ನೂ ಕೂಡ ಅಟೆಂಡ್ ಮಾಡ್ತಾನೆ ಚಂದ್ರ. ಆದ್ರಿಂದ ನಿಮ್ಮ ಲೈಫಲ್ಲಿ ಈ ಒಂದು ತಿಂಗಳಲ್ಲಿ ಚಂದ್ರ ಗ್ರಹ ವೃಶ್ಚಿಕ ರಾಶಿಯಲ್ಲಿದ್ದಾಗ ಮತ್ತೆ ಮಕರದಲ್ಲಿದ್ದಾಗ ತುಂಬಾ ಪ್ರಾಬ್ಲಮ್ ಅನುಭವಿಸ್ತೀರಾ. ನಿಮ್ ಟೈಮ್ ಸಖತ್ ಟೈಮಿಗೆ ಒಳ್ಳೇದಾಗಕ್ಕೆ ಹಳ್ಳಿ ಮರವನ್ನ ಪೂಜೆ ಮಾಡಿ, ಮತ್ತೆ ಬಿದಿರನ್ನ ಮನೇಲಿ ತಂದಿಟ್ಕೊಳ್ಳಿ. ಮತ್ತೆ ಕುಬೇರ ಗ್ರಹದ ಬ್ಯಾಸ್ಲೆಟ್ ಮತ್ತೆ ಗುರು ಗ್ರಹದ ಬ್ಯಾಸ್ಲೆಟ್ ನ ಯೂಸ್ ಮಾಡಿ ಈ ವಾರ. ಈ ಒಂದು ತಿಂಗಳಲ್ಲಿ ನಿಮ್ಮ ಪ್ರಾಬ್ಲಮ್ ಇಂದ ಆಚೆ ಬರ್ತೀರಾ. ಒಳ್ಳೇದಾಗಲಿ.